ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಯ ಮೆಂಬರ್ನಿಂದಲೇ ಮಹಾ ವಂಚನೆಯೊಂದು ನಡೆದಿದೆ. ಕೆಲಸ ಮಾಡದೆ ಬಿಲ್ ತೋರಿಸಿದ ಕಾಂಗ್ರೆಸ್ ಮುಖಂಡ ಜೊತೆಗೆ ಕಾಂಟ್ರಾಕ್ಟರ್ ಕಾಮಗಾರಿ ಮಾಡದೆ 1,03,600 ರೂಗಳನ್ನ ಆ ಒಂದು ಬಿಲ್ ಇತ್ತು. ಕೆಲಸ ಮಾಡದೆ ಬಿಲ್ ತೋರಿಸಿದ ಕಾಂಗ್ರೆಸ್ ಮುಖಂಡ ಜೊತೆಗೆ ಗುತ್ತಿಗೆದಾರ ಕಾಮಗಾರಿ ಕನ್ಸ್ಟ್ರಕ್ಷನ್ ಮಾಡದೆ 1,03,600ಗಳ ಬಿಲ್ ಅನ್ನ ಮಾಡಿದ್ದ. ಚಿಂತಾಮಣಿ ತಾಲೂಕಿನ ಮಸೀಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಕಾಂಪೌಂಡ್ MGNREGA ಅಡಿಯಲ್ಲಿ 10 ಲಕ್ಷ ರೂಪಾಯಿಯ ಕಾಮಗಾರಿ. ಅದು ಜಾಬ್ ಕಾರ್ಡ್ ಹೆಸರಿನಲ್ಲಿ ಸರ್ಕಾರಕ್ಕೆ ವಂಚನೆ. 19/4/2025 ಮೊದಲನೆಯ ಬಿಲ್ 37,000 ರೂಪಾಯಿ. 6/5/2025 ಎರಡನೇ ಬಿಲ್ಲು. ಹಂತ ಹಂತವಾಗಿ ಬಿಲ್ ಕ್ಲೈಮ್ ಆಗುತ್ತೆ. 21/5/2025 ಮೂರನೇ ಬಿಲ್ ಆಗಿ 29,600 ರೂಪಾಯಿ. ಕಾಮಗಾರಿ ಮಾಡದೆ ಅಧಿಕಾರಿಗಳ ಸಹಕಾರದೊಂದಿಗೆ ಬಿಲ್ ಮಾಡಿಕೊಂಡಿದ್ದಾನೆ ಈ ವಂಚಕ. ಭ್ರಷ್ಟ ಗುತ್ತಿಗೆದಾರ ಶಿವಾರೆಡ್ಡಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಗಳು ವ್ಯಕ್ತವಾಗಿದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯ ಸದಸ್ಯ ಬೇರೆ ಈತ ಮಾಡಿರ್ತಕ್ಕಂತಹ ವಂಚನೆ ಇದು. ಕೆಲಸ ಮಾಡಿಲ್ಲ, ಇನ್ನು ಕನ್ಸ್ಟ್ರಕ್ಷನ್ ಪ್ರಾರಂಭವೇಗೊಳ್ಳಲಿಲ್ಲ. ಆರಂಭದಲ್ಲಿ ಒಂದು ಬಿಲ್ಲು, ಅದಾದ ನಂತರ ಒಂದು ಬಿಲ್ಲು, ಅದಾದ ನಂತರ ಮೂರನೇ ಬಿಲ್ಲು. ಹಿಂಗೆ ಹಣ ಪಿಕ್ತಾ ಇದ್ದ. ಸರ್ಕಾರದ ಖಜಾನೆಯಿಂದ ಹಣ ತಗೋತಾ ಇದ್ದ, ಕ್ಲೈಮ್ ಮಾಡ್ಕೋತಾ ಇದ್ದ. ಮಂಜೂರು ಕೂಡ ಆಗ್ತಾ ಇತ್ತು. ಕಾರಣ ಅದಕ್ಕೆ ಅದರದೇ ಆದ ಒಂದಷ್ಟು ಅಧಿಕಾರಿಗಳು ಇರ್ತಾರೆ. ಜಾಬ್ ಕಾರ್ಡ್ ಹೆಸರಿನಲ್ಲಿ ಸರ್ಕಾರಕ್ಕೆ ಮಹಾವಂಚನೆ. ಈ ತರಹ ನಡೀತಾ ಇರುವಂತಹದ್ದು ಒಂದೆರಡು ಪ್ರಕರಣಗಳಲ್ಲ, ಸಾಕಷ್ಟು ಇದೇ ಗುತ್ತಿಗೆದಾರ ಅಥವಾ ಇದೇ ತರಹದ ಗುತ್ತಿಗೆದಾರರು ಇದೇ ತರಹ ಸಾಕಷ್ಟು ಬಿಲ್ಗಳನ್ನು ಮಂಜೂರು ಮಾಡಿಕೊಂಡಿರಬಹುದು ಅನ್ನೋ ಅನುಮಾನವೂ ಕೂಡ ಹುಟ್ಟುತ್ತಾ ಇದೆ. ಸೊ ಈಗಾಗಲೇ ಸಂಬಂಧಪಟ್ಟಂಥ ಇಲಾಖೆ ಈ ಬಗ್ಗೆ ಎಚ್ಚೆತ್ತುಕೊಂಡು ಈತನ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂಥ ಆಗ್ರಹಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕಾಮಗಾರಿ ಮಾಡದೆ ಇನ್ನೂ ಕೂಡ ಕಾಮಗಾರಿ ಅಪೂರ್ಣ ಅಧಿಕಾರಿಗಳ ಸಹಕಾರದೊಂದಿಗೆ ಬಿಲ್ ಮಾಡಿಕೊಂಡಿದ್ದಾನೆ. ಭ್ರಷ್ಟ ಗುತ್ತಿಗೆದಾರ ಶಿವಾರೆಡ್ಡಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹವು ವ್ಯಕ್ತವಾಗಿದೆ. ಇನ್ನು ಗುತ್ತಿಗೆದಾರರಿಗೆ ಈ ತರಹದೊಂದು ಕೆಲಸದ ಬಗ್ಗೆ ನಿಗಾ ವಹಿಸಲು ಒಂದು ಸಮಿತಿ ರಚನೆಯಾಗಬೇಕು. ಇಲ್ಲದಿದ್ದರೆ ಈ ಥರ ಭ್ರಷ್ಟಾಚಾರ ಮುಂದುವರಿತಾನೆ ಇರುತ್ತೆ. ಚಿಂತಾಮಣಿಯ ರಿಪೋರ್ಟರ್ ಸೀನಾ ಈಗ ಫೋನ್ ಸಂಪರ್ಕದಲ್ಲಿ. ಸೀನಾ, ಒಂದು ಕಡೆ ಈ ತರದ್ದೊಂದು ಕಾಂಟ್ರಾಕ್ಟರ್ಗಳು ಈ ರೂಪದಲ್ಲಿ ವಂಚನೆ ಮಾಡ್ತಾ ಇರುವಂತಹದ್ದು ಸಂಬಂಧಪಟ್ಟಂತ ಇಲಾಖೆಯ ಗಮನಕ್ಕೆ ಹೋಗ್ತಾ ಇದೆಯೋ ಅಥವಾ ಗಮನಕ್ಕೆ ಹೋದ್ರು ಸುಮ್ಮನೆ ಕೂತ್ಕೊಂಡಿದ್ದಾರೋ? ಸರ್, ಅಲ್ಲಿನ ಸ್ಥಳೀಯ ಆರೋಪಗಳು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಸರ್. ಅಧಿಕಾರಿಗಳು ಶಾಮೀಲಾಗಿ ಆರೋಪ ಕೇಳಿ ಬರ್ತಿದೆ. ಫಸ್ಟ್ ಬಿಲ್ 4ನೇ ತಿಂಗಳು 2025 ಫಸ್ಟ್ ಬಿಲ್ ಒಂದು ಮಾಡ್ಕೊಂಡಿದ್ದಾರೆ 37,000. ಸೆಕೆಂಡ್ ಬಿಲ್ ಅದೇ ನೆಕ್ಸ್ಟ್ ಮಂತ್ 5ನೇ ತಿಂಗಳಲ್ಲಿ 6ನೇ ತಾರೀಕು ಸೇಮ್ 37,000. ಅದಾದ ನಂತರ 21ನೇ ತಾರೀಕು 5ನೇ ತಿಂಗಳು 3ನೇ ಬಿಲ್ 29,600 ರೂಪಾಯಿ ಬಿಲ್ ಮಾಡ್ಕೊಂಡಿದ್ದಾರೆ ಸರ್. ಇದುವರೆಗೆ ಯಾವುದೇ ಕಾಮಗಾರಿ ನಡೆದಿಲ್ಲ ಅಲ್ಲಿ. ಅದೇನು ಕನ್ಸ್ಟ್ರಕ್ಷನ್ ಆರಂಭವೇಗೊಳ್ಳಲಿಲ್ಲ, 2 ಹಂತದಲ್ಲಿ ಬಿಲ್ ಕ್ಲೈಮ್ ಮಾಡ್ಕೊಂಡಿದ್ದಾನೆ. 3 ಹಂತದಲ್ಲಿ ಸರ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಲಾಖೆಯ ಯಾರಾದ್ರೂ ಕ್ರಮವನ್ನು ಕೈಗೊಳ್ಳುವ ಭರವಸೆಯನ್ನು ಕೊಟ್ಟಿದ್ದಾರೆ? ಹೇಗೆ? ಯಾವುದು ಕೊಟ್ಟಿಲ್ಲ ಸರ್. ಈ ಹಿಂದೆ ಯಾವ್ದಾದ್ರು ಕನ್ಸ್ಟ್ರಕ್ಷನ್ ಪೂರ್ಣಗೊಳಿಸಿರುವಂತ ಹಿಸ್ಟ್ರಿ ಇದೆಯಾ ಈ ಗುತ್ತಿಗೆದಾರಂದು? ಸರಿ, ಇಲ್ಲ ಸರ್, ಇಲ್ಲ. ಥ್ಯಾಂಕ್ ಯು ಸೀನಾ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಕಾಮಗಾರಿ ಅಪೂರ್ಣಗೊಂಡಿದೆ, ಆದರೂ ಕೂಡ ಸರ್ಕಾರದ ಬೊಕ್ಕಸದಿಂದ ಹಣ ಡ್ರಾ ಆಗ್ತಾ ಇದೆ, ಬಿಲ್ ಮಂಜೂರು ಮಾಡ್ಕೋತಾ ಇದ್ದಾನೆ. ಕನ್ಸ್ಟ್ರಕ್ಷನ್ ಪ್ರಾರಂಭ ಬಿಡಿ, 40ರಷ್ಟು ಕನ್ಸ್ಟ್ರಕ್ಷನ್ ಪ್ರಾರಂಭ ಆಗಿರಬೇಕು. ರೀತಿ ರಿವಾಜುಗಳಿದ್ದಾವೆ. ಒಂದು ಹಂತದ ಬಿಲ್ ಕ್ಲೈಮ್ ಆಗೋದಕ್ಕಿಂತಿಷ್ಟು ಕೆಲಸ ಆಗಿರಬೇಕು. 2ನೇ ಹಂತದ ಬಿಲ್ ಕ್ಲೈಮ್ ಆಗಬೇಕು ಅಂತ ಹೇಳಿದ್ರೆ ಕಾಮಗಾರಿ ಈ ಹಂತದಲ್ಲಿ ಇರಬೇಕು. ಇವೆಲ್ಲವೂ ಕೂಡ ಒಂದು ಪ್ರೊಸೀಜರ್ಗಳಿದೆ. ಈ ಯಾವುದಿನ್ನು ಮುಟ್ಲೇ ಇಲ್ಲ, ಅಷ್ಟೊತ್ತಿಗೆದಾಗಲೇ 3ನೇ ಹಂತದ ಬಿಲ್ ಕ್ಲೈಮ್ ಆಗುತ್ತೆ ಅನ್ನೋದಾದ್ರೆ ಈ ತರಹದ ಕಡು ಭ್ರಷ್ಟಾಚಾರಿಗಳಿಗೆ ಸಾಥ್ ಕೊಡ್ತಾ ಇರತಕ್ಕಂಥ ಅಧಿಕಾರಿಗಳು ಯಾರು? ಪಾರದರ್ಶಕವಾದಂತಹ ಈ ತರಹದ ಭ್ರಷ್ಟಾಚಾರಗಳನ್ನು ತಡೆ ಹಿಡಿಯೋದಕ್ಕೆ ಯಾವ ಪ್ರಯತ್ನಗಳು ಸರ್ಕಾರದಿಂದ ನಡೀತಾ ಇಲ್ವಾ? ಸಂಬಂಧಪಟ್ಟಂತ ಇಲಾಖೆಯ ಗಮನಕ್ಕೆ ಹೋಗ್ತಾ ಇಲ್ವಾ? ಹೋದ್ರೂ ಕೂಡ ಸುಮ್ಮನಿರುವಂತ ಪ್ರಯತ್ನಗಳಾಗ್ತಾ ಇದೆಯಾ? ಈ ಎಲ್ಲದರ ಬಗ್ಗೆಯೂ ಕೂಡ ತನಿಖೆಯಾಗಬೇಕು. ಈ ಗುತ್ತಿಗೆದಾರನ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಗಳು ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.